ಸ್ನೇಹಿತರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಆನಗಲ್ಲು ಗ್ರಾಮದ ಆನಗಲ್ಲಮ್ಮನ ಜಾತ್ರಾ ಮಹೋತ್ಸವದ ಸುಂದರ ಕ್ಷಣಗಳು. ಸ್ನೇಹಿತರೆ, ಶಕ್ತಿ ದೇವತೆ ಆನಗಲ್ಲಮ್ಮನ ನೆಲೆಬೀಡಾದಂತಹ ಈ ಸ್ಥಳವನ್ನು ಆನಗಲ್ಲು ಎಂದು ಕರೆಯುತ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಈ ಆನಗಲ್ಲು ಗ್ರಾಮ. ಕಾರಣ, ಎಲ್ಲ ಜನಾಂಗದವರು ಕೂಡಿ ಆಚರಿಸಲ್ಪಡುವ ಜಾತ್ರೆಯೇ ನಮ್ಮ ಆನಗಲ್ಲಮ್ಮನ ಜಾತ್ರೆ. ಇದು ಸುತ್ತ ಹತ್ತೂರಿಗೂ ಮಾದರಿಯಾದ ಜಾತ್ರೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಮಾರನೆಯ ದಿನ ಊರಿನ ಪ್ರಮುಖರೆಲ್ಲರೂ ಸೇರಿ ಜಾತ್ರೆಯ ದಿನವನ್ನು ನಿರ್ಧರಿಸುತ್ತಾರೆ. ಇದು ತಲತಲಾಂತರದಿಂದ ನಡೆಸಿಕೊಂಡು ಬಂದಿರುವ ಪದ್ಧತಿಯಾಗಿದೆ. ಹಾಗೆ ಯುಗಾದಿಯಾದ 15 ದಿನಗಳ ನಂತರ ನಿಗದಿಯಾಗುವ ಈ ಜಾತ್ರೆಯು ಶುಕ್ರವಾರ ಮತ್ತು ಶನಿವಾರ ನೆರವೇರಲ್ಪಡುತ್ತದೆ. ಶುಕ್ರವಾರ ಸಿಡಿಯಾದರೆ ಶನಿವಾರ ರಥೋತ್ಸವ ಇರುತ್ತದೆ. ಸಿಡಿಯ ದಿನವಾದ ಶುಕ್ರವಾರ ಮುಂಜಾನೆ ವೇಳೆಗೆ ಪರಮ ಪವಿತ್ರಳಾದ ಕಾವೇರಿ ನದಿಯಲ್ಲಿ ಆನಗಲ್ಲಮ್ಮನನ್ನು ಶುಚಿಗೊಳಿಸಿ ಪೂಜಾಲಂಕಾರದೊಂದಿಗೆ ರಾಮನಾಥಪುರದ ಕಾವೇರಿ ನದಿಯಿಂದ ಆನಗಲ್ಲು ಗ್ರಾಮಕ್ಕೆ ಆನಗಲ್ಲಮ್ಮ ತಾಯಿ ಆಗಮನವಾಗುತ್ತದೆ. ಅದೇ ದಿನ ಗೋಧೂಳಿ ಲಗ್ನದಲ್ಲಿ ಆನಗಲ್ಲಮ್ಮ ತಾಯಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮತ್ತು ಸೋಮನ ಕುಣಿತದೊಂದಿಗೆ ಊರಿನ ಹೆಣ್ಣು ಮಕ್ಕಳ ದೀಪದ ಆರತಿಯೊಂದಿಗೆ ಮೆರವಣಿಗೆಯನ್ನು ನೋಡುವುದೇ ಒಂದು ಚೆಂದ. ಹಾಗೆ ಹೊರಟ ದೀಪದಾರತಿಯ ಮೆರವಣಿಗೆ ಆನಗಲ್ಲಮ್ಮ ದೇವಸ್ಥಾನವನ್ನು ತಲುಪುತ್ತದೆ. ಅದೇ ದಿನ ತಡರಾತ್ರಿ ಸಿಡಿಯ ವೈಭವ. ಸ್ನೇಹಿತರೆ, ಸಿಡಿ ಅಂದ್ರೇನು? ಹಾಗಾದರೆ ಸಿಡಿ ಎಂದರೆ ಯುಗಾದಿಯಿಂದ ಈ ಆನಗಲ್ಲಮ್ಮ ಜಾತ್ರೆವರೆಗೆ ಸಿಡಿ ನಡೆಸಿಕೊಡುವ ಒಂದು ಪಂಗಡ 15 ದಿನಗಳ ಕಾಲ ನಿಯಮ ನಿಷ್ಠೆಯಿಂದ ವ್ರತವನ್ನು ಆಚರಿಸುತ್ತಾರೆ. ಹಾಗೆ ನಿಯಮ ನಿಷ್ಠೆಯಿಂದ ವ್ರತವನ್ನು ಆಚರಿಸುವವರು ಅಂದು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಬರ್ತಾರೆ. ಸ್ನೇಹಿತರೆ, ನೀವು ನೋಡ್ಬೋದು, ಕಬ್ಬಿಣದ ಕೊಂಡಿಯನ್ನು ಬೆನ್ನಿಗೆ ಸಿಗಿಸುತ್ತಾರೆ. ಈ ಬಾರಿ ಜಾತ್ರೆಯಲ್ಲಿ ಒಟ್ಟು 5 ಮಂದಿ ಸಿಡಿ ಕಟ್ಟಲು ಬೆನ್ನಿಗೆ ಕಬ್ಬಿಣದ ಕೊಂಡಿಯನ್ನು ಹಾಕಿಸಿಕೊಂಡಿರುತ್ತಾರೆ. ಹೀಗೆ ಕಟ್ಟಿದವರು ಆಂಜನೇಯ ಸ್ವಾಮಿ ದೇವರಿಗೆ ಪೂಜಿಸಿ ಅನುಮತಿ ಪಡೆದ ನಂತರವೇ ಸಿಡಿ ಪ್ರಾರಂಭವಾಗುತ್ತದೆ. ಆಗ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೂರಾರು ಮಹಿಳೆಯರು ಒಂಬಾಳೆ ಕಳಸದೊಂದಿಗೆ ಸಿಡಿ ಕಂಬದ ಬಳಿ ಸಿಡಿ ಕಟ್ಟುವವರನ್ನು ಮೆರವಣಿಗೆ ಮೂಲಕ ಕರೆತರುತ್ತಾರೆ. ಸ್ನೇಹಿತರೆ, ಆ ವೇಳೆಗೆ ಸಿಡಿ ಕಂಬದ ಸುತ್ತ 4 ದಿಕ್ಕಿಗೆ ದೇವರಿಗೆ ನೈವೇದ್ಯ ಪ್ರಸಾದವನ್ನಿಟ್ಟು ಪೂಜೆ ಮಾಡಿ ನಂತರ ಪಂಜಿನಿಂದ 4 ದಿಕ್ಕುಗಳಲ್ಲಿ ದೃಷ್ಟಿ ತೆಗೆಯುತ್ತಾರೆ. ತದನಂತರ ಧಾರ್ಮಿಕವಾಗಿ ಪೂಜಿಸಿ ಸಿಡಿ ಕಂಬದ ಮುಂದೆ ದೇವರಿಗೆ ನಾಡಿನ ಒಳಿತಿಗಾಗಿ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲೆಂದು ಕುರಿಯನ್ನು ಬಲಿ ಕೊಡಲಾಗುತ್ತದೆ. ತದನಂತರ ಧಾರ್ಮಿಕವಾಗಿ ಸಿಡಿಗೆ ಚಾಲನೆ ಕೊಡಲಾಗುತ್ತದೆ. ಅದರಂತೆ ಸಿಡಿ ಕಂಬದ ಒಂದು ಬದಿಗೆ 15 ದಿನಗಳ ಕಾಲ ವ್ರತ ಮಾಡಿದ ದೈವ ನಿಷ್ಠೆಗೆ ಪಾತ್ರರಾದ ಕಬ್ಬಿಣದ ಕೊಂಡಿಯನ್ನು ಬೆನ್ನಿಗೆ ಸಿಗಿಸಿಕೊಂಡವರನ್ನು ಒಬ್ಬೊಬ್ಬರಾಗಿ ಸಿಡಿಕಂಬಕ್ಕೆ ಕಟ್ಟುತ್ತಾರೆ. ಅಲ್ಲಿಗೆ
ಸಿಡಿಯು ಪ್ರಾರಂಭವಾಗುತ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆಯಿಂದ ಆರಂಭವಾದ ಸಿಡಿಯು ಆನಗಲ್ಲಮ್ಮ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಸಿಡಿ ಪೂರ್ಣಗೊಳ್ಳುತ್ತದೆ. ಇದು ಆನಗಲ್ಲಮ್ಮ ಸಿಡಿಯ ವೈಭೋಗ 2024. ಧನ್ಯವಾದಗಳು ಸ್ನೇಹಿತರೆ.